ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುಬ್ರಹ್ಮಣ್ಯ ಅಂತ ಬೆಂಗಳೂರಿಂದ ಕರೆ ಮಾಡ್ತಿದ್ದೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಂದು 19/9/1977. ಓಕೆ, ಸ್ವಲ್ಪ ಜೋರಾಗಿ ಹೇಳಿ ಇನ್ನೊಮ್ಮೆ ಡೇಟು. 19/9/1977 ಮೇಡಮ್. ಓಕೆ, ಹುಟ್ಟಿ ಟೈಮು? ಹುಟ್ಟಿ ಟೈಮ್ ಬೆಳಗ್ಗೆ 5:05 ಮೇಡಮ್. ಓಕೆ, ಹುಟ್ಟಿದೂರು? ಬೆಂಗಳೂರೇ ಮೇಡಮ್. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ ಸರ್, ಮಾತಾಡಿ ಗುರುಜಿ ಇದ್ದಾರೆ. ಅದೇ ನಮ್ದು ಭವಿಷ್ಯದ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಭವಿಷ್ಯ ಕಣ್ಣಿದ್ಯಾ? ಕಣ್ಣಿದೆ. ಕಣ್ಣು ಕಾಣಿಸುತ್ತಾ? ಕಾಣುತ್ತೆ ಸರ್. ಹಂಗಾರೆ ಭವಿಷ್ಯ ಚೆನ್ನಾಗಿದೆ. ಕಣ್ಣಿಲ್ದೇವ್ರ ಭವಿಷ್ಯ ಕೇಳಿದ್ರೆ ನನ್ನ ಭವಿಷ್ಯ ಹೆಂಗಿದೆ ಅಂತ ಹೇಳಿದ್ರೆ ಹೇಳ್ಬೋದು. ಸ್ವಲ್ಪ ಸರಿಯಾಗಿ ಕೇಳಬೇಕು. ಯಾವ್ದಾದ್ರು ಒಂದು ವಿಚಾರ ಕೇಳಿ ಅಂತ ನಾನು ಸಾಕಷ್ಟು ಸತಿ ಹೇಳ್ತೀನಿ. 48 ವರ್ಷ ಆಯಿತು, ಸ್ವಲ್ಪ ಬುದ್ಧಿ ಬಲ್ತಿಲ್ಲ ಅಂತ ಅನ್ಸುತ್ತೆ ನಿಮಗೆ. ನನಗೀಗ ಪ್ರಸ್ತುತ ಸಮಯದಲ್ಲಿ ಏನು ಬೇಕು? ದುಡ್ಡು ಬೇಕಾ, ಮನೆ ಕಟ್ಟಬೇಕಾ, ಜಾಬ್ ಬಗ್ಗೆ ಅದು ಕೇಳಬೇಕು. ಭವಿಷ್ಯ ಹೇಗಿದೆ ಅಂತಕ್ಕಂಥದ್ದು ತಿಕ್ಕಲರ ಥರ ಕೇಳಬಾರ್ದು ಯಾವಾಗಲೂ. ಗುರುಗಳ ಹತ್ರ, ಒಂದು ದೇವ್ರ ಹತ್ರ ಹೋಗ್ಬೇಕಾರೆ ನನ್ನ ಭವಿಷ್ಯ ಏನಿದೆ ಅಂತ ಕೇಳ್ತಾರಾ? ಇಲ್ಲ ಸರ್, ನನಗೊಂದು 2 ಕೋಟಿ ಕೊಡಿ. ದೇವ್ರ ಹತ್ರ ಹೋದಕ್ಕೆ ಒಂದು ಇರ್ಬೇಕಾದ್ರೆ ಒಂದು ಒಳ್ಳೆ ಮದುವೆ ಕೊಡಿ, ಅಂದರೆ ಒಳ್ಳೆ ಮಗು ಕೊಡಿ, ಹಂಗೆ ಕೇಳಬೇಕು. ಅದು ಬಿಟ್ಬಿಟ್ಟು ನನ್ನ ಭವಿಷ್ಯ ಹೇಗಿದೆ ದೇವರೇ ಅಂತ ಕೇಳಿದ್ರೆ ಹೊಡೆದು ಕಳಿಸ್ತಾನೆ ಆಚೆ ಕಡೆ. ಸ್ವಲ್ಪ 48 ವರ್ಷ ಆಗಿದೆ, ಬುದ್ಧಿ ಬಲ್ತಿಲ್ಲ. ಪ್ರಶ್ನೆ ಏನಿದೆ, ನಿಮಗೇನು ಸಮಸ್ಯೆ ಇದೆ ಅದ್ರ ಬಗ್ಗೆ ಕೇಳಿದ್ರೆ ಕೂಲಂಕುಷವಾಗಿ ನೋಡ್ಬೋದು. ಭವಿಷ್ಯ ಹೇಗಿದೆ ಅಂತಂದರೆ ನಾನು ಏನಂತ ಹೇಳೋಣ, ಇದೇ ಜನರಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು. ಸ್ವಲ್ಪ ನಿಮಗೆ ಏನು ಕೆಲಸ ಮಾಡ್ತಾಯಿದ್ರು ಅಥವಾ ಏನೋ ಗೊತ್ತಿಲ್ಲ, ಸ್ವಲ್ಪ ನಿಮಗೆ ವ್ಯವಹಾರದ ಜ್ಞಾನ ಕಮ್ಮಿ ಅಂತ ಅನ್ನಿಸ್ತಾ ಇದೆ. ಭವಿಷ್ಯ ಏನಪ್ಪ ಹೇಳೋದು ನಾನು ಈಗ ಹೇಳಿ? ಜಾಬ್ ಬಗ್ಗೆ. ಹಾಂ, ಜಾಬಾ? ಜಾಬ್ ಬಗ್ಗೆ 24ನೇ ವಯಸ್ಸಿಂದ ಜಾಬ್ ಶುರು ಮಾಡಿದ್ದೀರಪ್ಪ. ಹಾಂ, 24ಕ್ಕೆ ಡಬಲ್ ಅಂದರೆ 48 ಆಯ್ತು. ಈಗ 24 ವರ್ಷದ ಅನುಭವ ಇದೆ. ಜಾಬಲ್ಲಿ ಏನಾಗಿದೆ? ಸ್ವಲ್ಪ ಇನ್ಕಮ್ ಕಡಿಮೆ ಇದೆ. ಇನ್ಕಮ್ ಕಮ್ಮಿ ಇದೆ. ಇನ್ಕಮ್ ಕಮ್ಮಿ ಇದೆ ಅಂತಂದರೆ 24 ವರ್ಷ ಆದಮೇಲೂ ಇನ್ಕಮ್ ಕಮ್ಮಿ ಇದೆ. ಇನ್ಕಮ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಜಾತಕದಲ್ಲಿ ಯಾವ ಒಂದು ಗ್ರಹ ಸ್ವಲ್ಪ ಹೆಚ್ಚಿಗೆ ದುಡ್ಡು ಕೊಡ್ತಕ್ಕಂಥದ್ದು ಅಂತ ನೋಡಿದ್ರೆ ಯಾವ ಗ್ರಹನೂ ನಿಮಗೆ ದುಡ್ಡು ಕೊಡೋದಿಲ್ಲ. ಯಾಕೆಂದರೆ 1-1 ಕಾಂಬಿನೇಷನ್ನು ದುಡ್ಡು ಕಮ್ಮಿನೇ. ಹಾಗೆ ಮುಂದಿನ ದಶದಲ್ಲಿ ಇರ್ತಕ್ಕಂಥ ಚಂದ್ರ 12 ತೋರಿಸ್ತಾ ಇದೆ, ಆಮೇಲೆ 10 ಬರ್ತಾ ಇದೆ. ಇರ್ತಕ್ಕಂಥದ್ರಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಲೋಕದಲ್ಲೇ ಹೋಗ್ತಾ ಇರ್ತಕ್ಕಂಥ ತೋರಿಸ್ತಾ ಇದೆ. ಗ್ರಹಗಳು ಸ್ಟ್ರಾಂಗ್ ಆಗಿಲ್ಲ. ಸ್ವಲ್ಪ ನಿಮಗೆ ಚೆನ್ನಾಗಿ ಆಗಬೇಕು ಅಂದರೆ 10, 5, 8 ಕಾಂಬಿನೇಷನ್ ಒಂದು ಮಾತ್ರ ಸಜೆಸ್ಟ್ ಮಾಡ್ಬೋದು. ಬಲಗೈ ತೋರ್ ಬೆರಳಿಗೆ ಯೆಲ್ಲೋ ಸಫೈರ್ ಹಾಕ್ಕೊಳ್ಳಿ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ಅಷ್ಟೇ. ಆದರೆ ಜಾತಕದಲ್ಲಿ ಸ್ಟ್ರೆಂತ್ ಇಲ್ಲ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಏನು ಹೆಸರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಕೊಡಗಿನಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, ಹೇಳಿ ಡೇಟ್ ಆಫ್ ಬರ್ತ್. ಜೂನ್ 20, ಓಕೆ 2004 ಇಸ್ವಿ. ಓಕೆ, ಹುಟ್ಟಿದ ಸಮಯ? ಭಾನುವಾರ ಸಾಯಂಕಾಲ ಹೇಳಿ. 11:30 ರಾತ್ರಿ 11:30ನಾ? ಓಕೆ, ಹುಟ್ಟಿದೂರು? ನಾಪೋಕ್ಲು. ಅಲ್ಲ, ತಾಲೂಕು ಆ ಥರ ಏನಾದರೂ ಹೇಳಿ. ಮಡಿಕೇರಿ ತಾಲೂಕು, ನಾಪೋಕ್ಲು. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರೂಜಿ ಇದ್ದಾರೆ. ನಮಸ್ತೆ ಗುರುಜಿ. ಸಾಯಂಕಾಲ 11:30ನಾ, ರಾತ್ರಿ 11:30ನಾ? ರಾತ್ರಿ 11:30 ಗುರುಜಿ. ಅದೇ 11:30ಗೂ ಯಾವಾಗ ಸಂಜೆ ಇರುತ್ತೋ ನಂಗೆ ಅರ್ಥ ಆಗಿಲ್ಲ ನೀವು ಹೇಳಿದ್ದು ನೋಡಿದ್ರೆ. ಸಾಯಂಕಾಲ 11:30 ಫಸ್ಟ್ ಟೈಮ್ ಕೇಳಿರೋದು.